ಸೊ ಚಿತ್ರರಂಗ ಒಂದು ಸ್ವಲ್ಪ ಸ್ಲೋ ಪೇಸ್ ಹೋಗ್ತಿರೋದ್ರಿಂದ ಸೊ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಸೊ ಎಲ್ಲ ಥರ ಸಿನಿಮಾನು ಜನ ನೋಡ್ತಾರೆ. ಸೊ ದೇರ್ ಇಸ್ ನೋ ಕ್ಲಾಸಿಫಿಕೇಶನ್, ಇಂಥ ಸಿನಿಮಾನೇ ನೋಡ್ತಾರೆ ಅಂತ ಸಿನಿಮಾನೇ ನೋಡ್ತಾರೆ. ಸೊ ಜನ ನೋಡೋವಂಥ ಮೆಚ್ಚುವಂಥ ಸಿನಿಮಾ ಕರಿಕಾಡ ಆಗಲಿ ಅಂತ ನಾನು ಬಯಸ್ತೀನಿ. ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ಶಶಾಂಕ್. ಈಸ್ ಮೈ ವೆರಿ ಕ್ಲೋಸ್ ಅಸೋಸಿಯೇಷನ್. ನಮ್ಮ ರಾಜ್ಕುಮಾರ ಇಂಟ್ರೊಡಕ್ಷನ್ ಸಾಂಗು, ಯುವರತ್ನ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ಅವರೇ ಹಾಡಿದ್ದು. ಸೊ ಅವರು ನನ್ನ ಒಂದು ಟೀಮ್ ಆಗಿ ನಾನು ಅವ್ರನ್ನ ಭಾವಿಸ್ತೀನಿ. ಸೊ ಅವ್ರು ಮ್ಯೂಸಿಕ್ ಮಾಡಿದರೆ ಹಿ ಈಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಹೆಡ್ ಇನ್ ಹಿಸ್ ಕೆರಿಯರ್ ಅಂದಾಗ ಇಟ್ಸ್ ನನ್ನೊಂದು ಜವಾಬ್ದಾರಿ ಅವ್ರಿಗೆ ಬಂದು ನನ್ನ ಶುಭ ಹಾರೈಕೆಗಳನ್ನ ಹೇಳೋದು. ಜೊತೆಗೆ ಹೊಸ ತಂಡ, ಹೊಸ ನಿರ್ದೇಶಕರು, ಹೀರೋ ಕೂಡ ಹೊಸಬ್ರು. ಸೊ ಎಲ್ಲ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಅಂತ ನೀವು ಹೇಳಿದ್ರಿ. ಸೊ ಒಳ್ಳೇದಾಗಲಿ. ಟೀಸರ್ ತುಂಬ ಅಪೀಲಿಂಗ್ ಆಗಿದೆ, ಎಸ್ಪೆಷಲಿ ಸೌಂಡು, ವಿಜುವಲ್ಸ್ ಆ್ಯಂಡ್ CG ಪಾರ್ಟ್ ಕೂಡ ಚೆನ್ನಾಗಿದೆ. ಇಟ್ಸ್ ವೆರಿ ಅಪೀಲಿಂಗ್, ವೆರಿ ರಾ. ಸೊ ಇಡೀ ಚಿತ್ರತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರು. ಸೊ ಬೀಂಗ್ ಎ ವುಮನ್ ಅವರು ತೊಗೊಂಡಿರುವಂಥ ಸ್ಟೆಪ್ಪು. ಸೊ ಈ ಬ್ಯಾನರ್ ಇನ್ನಷ್ಟು ಸಿನಿಮಾಗಳು ಮಾಡಲಿ ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೇದಾಗಲಿ. ವೇಲು ಸರ್ ಇದ್ದಾರೆ. ಸೊ ಲಾಸ್ಟ್ ಇಯರ್ ಒಂದು ದೊಡ್ಡ ಸಿನಿಮಾ ಕೊಟ್ಟಿರುವಂಥ ನಿರ್ಮಾಪಕರವರು. ಆಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಅವರ ಆಡಿಯೋ ಕೇಳದೆ ನಾವು ಅದು ದಿನನೇ ಹೋಗೋದಿಲ್ಲ, ಅಷ್ಟು ಅದ್ಭುತ ಹಾಡುಗಳು ಅವರತ್ತೆ. ಕರಿಸುಬ್ಬು ಸರ್ ಇದ್ದಾರೆ. ಸೊ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ವಿಶಸ್ನ ತಿಳಿಸ್ತಾ, ಮತ್ತು ಇದನ್ನು ಅರೇಂಜ್ ಮಾಡಿರುವಂಥ ನಮ್ಮ ಶ್ರೀಧರ್ ಮತ್ತು ಕನ್ನಡ ಪಿಕ್ಚರ್ ನಮ್ಮ ಪ್ರವೀಣು. ಸೊ ಎಲ್ಲ ಇಡೀ ತಂಡಕ್ಕೆ ನಮ್ಮ ಮನು ಸರ್ ಇದ್ದಾರೆ, ಎಲ್ಲ ಫೋಟೋಗ್ರಾಫರ್ಸ್ ಇದ್ದಾರೆ. ಸುಮಾರು ದಿನ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ. ನಮ್ಮ ಸೆನ್ಸಾರ್ ಶಿವನು ಇದ್ದಾರೆ, ಬೇಗ ಸೆನ್ಸಾರ್ ಮಾಡಿಸಿ, ಅನಿಮಲ್ ಎಲ್ಲ ಬೇಗ ಕ್ಲಿಯರ್ ಮಾಡಿಸ್ಕೊಡಿ. ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಇಟ್ಸ್ ಲುಕ್ ವೆರಿ ಪ್ರಾಮಿಸಿಂಗ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಟ್ರೈಲರ್ ಸಿನಿಮಾ. ಗಾಡ್ ಬ್ಲೆಸ್ ಯು ಶಶಾಂಕ್. ತುಂಬ ಚೆನ್ನಾಗಿ ಟ್ರೈಲರ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಲೆಟ್ ಮಿ ಸ್ಟಾರ್ಟ್ ವಿತ್ ವೆಂಕಿ ವಾಸ್ ಟೆಲ್ಲಿಂಗ್. ಹಿಂಗೆ ಹೇಳ್ತಿದ್ರು ಅಂದರೆ ನಾವು ಹಿಂಗೆ ಸ್ಟಾರ್ಟ್ ಮಾಡಿದ್ವಿ, ಕರಿಕಾಡ ಟೈಟ್ಲ್ ಹಾಕಿಟ್ವಿ. ಅದಕ್ಕಿಂತ ಮುಂಚೆ ಅವರು ಒಬ್ರು ಕೇಳಿದ್ರು, ಮಾಧ್ಯಮ ಮಿತ್ರರು, ನೀವೇನು ಮಾಡಿದ್ರಿ, ಹೆಂಗೆ ಪರಿಚಯ ಆಯ್ತು ಅಂತ. ಸೊ ಆ್ಯಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವು ಹೆಂಗೆ ಪರಿಚಯ ಆದ್ವಿ ಅಂದರೆ, ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡಿದ್ರು, ಒಂದು ಒಳ್ಳೆ ಸ್ಟೋರಿ ಮಾಡಿಬಿಟ್ಟು ಆಫರ್ ಮಾಡಿದ್ರು, ಲವ್ ಸ್ಟೋರಿನ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ, ಕತೆ ಹೇಳ್ತಾರೆ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ. ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತ, ಸ್ಟೋರಿ ಎಲ್ಲ ಕೇಳೋದಕ್ಕಿಂತ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದ ಅಷ್ಟೇ. ವಾಟ್ ಐ ಥಾಟ್ ಈಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕತ್ತಿದೆ ಅಂತ ಗೊತ್ತಾಯ್ತು. ಫಸ್ಟ್ ಒಂದು ಸಾಂಗ್ ನೋಡೋದ್ರಲ್ಲೇ ಗೊತ್ತಾಗಿತ್ತು. ಅದು ಒಂದೇ ರೀಸನ್ಗೆ ಐ ನೆವರ್ ಹ್ಯಾಸ್ಟ್ ಎನಿ ಅದರ್ ವಿಡಿಯೋಸ್ ವಾಟ್ ಯು ಹಸ್ ಡನ್. ನನಗೆ ಇದೊಂದು ವಿಡಿಯೋ ಸಾಕು, ಲೆಟ್ ಅಸ್ ಡು ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ, ಸ್ಟೋರಿ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿ ಗಿವ್ ಎ ಲೈನ್. ಅವಾಗಿನ್ನೂ ಟೈಟ್ಲ್ ಗೀಟ್ಲ್ ಏನೂ ಇಟ್ಟಿರಲಿಲ್ಲ. ಒಂದು ನೇಮ್, ಹೀರೋದ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದು 2 ತಿಂಗಳ ಮುಂಚೆ ವಿ ಫೈನಲೈಸ್ಡ್ ದಿಸ್ ಟೈಟಲ್. ದಿಸ್ ಆಲ್ ಅಬೌಟ್ ದಟ್. ಕಾಡ, ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ನಿಜವಾಗ್ಲೂ ಕಾಡ ಅಂದ್ರೆ ವೆರಿ ಯೂನಿಕ್ ನೇಮ್. ಕಾಡ ಅಂದ್ರೆ ಬೇಸಿಕ್ ಮೀನಿಂಗ್ ಏನ್ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ನಾನು ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಹತ್ರ ಒಂದು ಸರಪನಹಳ್ಳಿ ಅಂತ. ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿಲ್ಲ, ಆ ಥರ 1980s 90s ಅಲ್ಲೆಲ್ಲ ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾವು ಹೆಂಗಿರ್ತಿದೆ ಅಂದರೆ, ನಮ್ಮದು ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಇಷ್ಟು ಕೂದಲು ಬಿಟ್ಕೊಂಡು ಇಟ್ಸ್ ಲೈಕ್ ಎ ಫಾರೆಸ್ಟ್ ಥರನೇ. ನನಗೆ ಹೆಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರಿತಿದ್ರು ಅಂದರೆ, ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೀಯ ನೀನು ಅಂತ ಹೇಳ್ಬಿಟ್ಟು ಹೆಸರಿಟ್ರು ಅದನ್ನ. ಸೊ ಆ ನೇಮು ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡಿದ್ವಿ. ಅಂದರೆ ರಿಲೀಸಿಗೆ ಹೌದೌದು ಸರ್. ಏನಂದ್ರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ, ಫೈಟ್ ಗೊತ್ತಿರಲಿಲ್ಲ. ಲೆಟ್ ಮಿ ನಾಟ್ ಫರ್ಗೆಟ್, ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಮ್ಮ ಸಣ್ಣಪ್ಪ ಅವರಿದ್ದಾರೆ, ಬ್ಯೂಟಿಫುಲ್. ನನಗೇನು ಮಾಡ್ತಿದ್ದೆ ಅಂದರೆ, ನಮ್ಮದು ಕ್ಲೈಮ್ಯಾಕ್ಸ್ ಫೈಟು ಸಣ್ಣಪ್ಪ ಅವ್ರು ಮಾಡಿದ್ರು, ವೆರಿ ಸೀನಿಯರ್ ಫೈಟ್ರು. ನನಗೆ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋದ್ರು ಅಂದರೆ ಶೂಟಿಂಗಿಗೆ. ಅದೇ ಥರ ನಮ್ಮ ಲೆಟ್ ಮಿ ಫಸ್ಟ್ ಶೆಡ್ಯೂಲ್ ಅಗೈನ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಾವೊಂದು ಅದೇ ನಾವು ಅನಿಮಲ್ ಬಗ್ಗೆ ಮಾಡ್ತಿದ್ವಿ, ಹಂದಿ ಬಗ್ಗೆ ಮಾಡ್ತಿದ್ವಲ್ಲ, ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಮಾಡೋಣ ಅಂತ ಆಯ್ತು. ಕಳಸ ರಾಣಿ ಜರಿಗೆ ಹೋದ್ವಿ. ಅಲ್ಲಿ ಹೋದಾಗೇನೋ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ 2 fingers. ನನಗೆ ಗೊತ್ತಿಲ್ಲ. ಜಾನಿ ಮಾಸ್ಟರ್ ಒಂದು 40 feet ರೋಪ್ ಹಾಕಿದ್ದಾರೆ, ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯ್ತು, ಸ್ಲಿಪ್ ಆಯ್ತು.
ನೆಕ್ಸ್ಟ್ ಡೇ ನೋಡಿದ್ರೆ ನಾವು ಎಂಟೈರ್ ಡೇ ಮಾರ್ನಿಂಗ್ ಆಗಿದ್ದು, ಬಟ್ ಎಂಟೈರ್ ಡೇ ಶೂಟ್ ಮಾಡೋದು ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಹೇಳ್ತಾರೆ 2 ಫಿಂಗರ್ಸ್ ಹೋಗ್ಬಿಟ್ಟಿದೆ ಅಂತ. ಸೊ ದಿಸ್ ವಾಸ್ ಲೈಕ್ ಇಟ್. ಬಟ್ ವಿ ಟ್ರೈನ್ಡ್, ತುಂಬಾ ಟ್ರೈನಿಂಗ್ ಮಾಡಿದ್ರು, ಜಾನಿ ಮಾಸ್ಟರ್ ಆಗ್ಬೋದು, ಸಣ್ಣಪ್ಪ ಆಗಿರ್ಬೋದು. ಆಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಆಕ್ಷನ್ ಸೀಕ್ವೆನ್ಸ್ ಆಗಿತ್ತು. ಅದು ಆಕ್ಚುಲಿ ಎಡ್ಜ್ ಆಫ್ ದಟ್ ರಾಣಿಜರಿ ಮೌಂಟೇನ್ ಇದ್ದಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇತ್ತು. ಬಟ್ ವಿ ಎಂಜಾಯ್ಡ್ ದಟ್ ಆಲ್ಸೋ. ಒಂದು 4 months ಗ್ಯಾಪ್ ತಗೊಂಡ್ವಿ, ದೆನ್ ಅಗೇನ್ ವಿ ಸ್ಟಾರ್ಟೆಡ್ ದ ಶೂಟ್. ಸರ್, ನನ್ನ ಹಿನ್ನೆಲೆ ನಾನು ನಮ್ಮ ತಂದೆ ರೈತರು. ಐ ಆಮ್ ಫ್ರಮ್ ಎ ವಿಲೇಜ್ ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಗ್ರೌಂಡು. ವ್ಯವಸಾಯ, ನನಗೂ ಕಲ್ಟಿವೇಶನ್, ನಮ್ಮ ತಂದೆ ಜೊತೆ ಅವರು ಕಲ್ಟಿವೇಶನ್ ಮಾಡ್ತಾ ಇದ್ರು. ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು, ತೋಟಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿಂದಲೇ ಸ್ಟಡೀಸ್ ಮಾಡಲ್ಲ ಮಾಡ್ಕೊಂಡು ಬಂದ್ವಿ, ಸ್ಟೇಜ್ ಬೈ ಸ್ಟೇಜ್. ನಾನು BCom ಆಯಿತು, ದೆನ್ MBA ಆಯಿತು. ಬಟ್ ಎಲ್ಲ MBA ಮಾಡಿ ಎಲ್ಲ ಜಾಬ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಇತ್ತು. ಅಂದರೆ ಬದುಕೋದೇ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದೀವಿ, ಆಯ್ತು, ಅದು ರೆಡಿ ಆಯ್ತು. ದೆನ್ ಹೆಂಗ್ ಬದುಕ್ತಾ ಇದೀವಿ, ನೆಕ್ಸ್ಟ್ ಕ್ವಶನ್ ಅಂದ್ರೆ ನಮಗೆ ತುಂಬಾ ಇಷ್ಟವಾದ್ದೇನು, ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಛಲ ಅಂತೂ ಯಾವಾಗಲೂ ಇತ್ತು. ಆದ್ರೆ ಏನ್ ಮಾಡ್ಬೇಕು ಅನ್ನೋ ದೊಡ್ಡ ಕ್ವಶನ್ ಯಾವಾಗಲೂ. ರಿಟೇಲ್ ಔಟ್ಲೆಟ್ ಸ್ಟೋರ್ ಮಾಡೋದಾ, ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾ, ಇಲ್ಲ ಹೋಟೆಲ್ ಬಿಸ್ನೆಸ್ ಮಾಡೋದಾ. ಐ ವಾಸ್ ಇಂಟ್ರೆಸ್ಟೆಡ್ ಮಚ್ ಅಬೌಟ್ ರಿಟೇಲ್. ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬಾ ಇಷ್ಟ ಆಗ್ತಿದೆ ಯಾವಾಗಲೂ ಅಂದ್ರೆ ಮೂವಿ ನೋಡೋದು. ಮೂವಿ ನೋಡುವಾಗ ನಾವು 1990s ನೋಡುವಾಗ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಸರ್, ಇಲ್ಲ ಅಂಬರೀಶ್ ಸರ್ ಬಂದ್ರೆ ಅವ್ರು ಆಕ್ಟ್ ಮಾಡ್ತಿದ್ರೆ ಅವರೇ ನಾನಾಗ್ಬಿಡ್ತಿದೆ. ಈಗ ನಾಗವಲ್ಲಿ ಹೆಂಗಾಗಿ ಬಿಡ್ತಾರಲ್ಲ ಆ ತರ ಅವ್ರು ನೋಡಿದ್ರೆ ನಾವು ನಾನೇ ಇದ್ದಂಗೆ ಅದು ಅಂತ ಆ ಫೀಲಲ್ಲಿ ಇರ್ತಿದ್ವಿ ಯಾವಾಗಲೂ. ಬಟ್ ಇಲ್ಲಿ ಈಗ ಒಂದು ಚೂಸ್ ಮಾಡಬೇಕು. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಈಗ ಒಂದು ಚೂಸ್ ಮಾಡ್ಬೇಕು, ಹೇಗೆ ಚೂಸ್ ಮಾಡ್ತೀಯಾ. ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೆಟ್ ಇನ್ ಟು ಆಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ, ಅಲಾಂಗ್ ವಿತ್ ಮೈ ರೆಗ್ಯುಲರ್ ವರ್ಕ್. ಸೊ ಆ ಥರ ನಾನು ಐ ಗಾಟ್ ಇಂಟು ದ ಮೂವಿ ಲೈನ್. ಅವರು ಕೇಳಿದ್ರು ವೀಕೆಂಡ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ನಾವು ಹಂಗೆ ಆಕ್ಚುಲಿ ನಮ್ದು ವೆಂಕಿ ನಾವು ಡಿಸ್ಕಸ್ ಮಾಡಿದ ಹಾಗೇನೆ, ಐ ಆಮ್ ವರ್ಕಿಂಗ್ ಎಂಪ್ಲಾಯ್. ದಿಸ್ ಹೌ ದ ಪ್ಲಾನ್ ಇಸ್. ಫ್ರೈಡೇ ಈವ್ನಿಂಗ್ ನಮ್ದು 90% ಆಫ್ ದ ಶೂಟಿಂಗ್ ಎಲ್ಲ ಆಗಿರುತ್ತೆ, ಅಂದ್ರೆ ನೈಟ್ ಶೂಟ್ ಇರುತ್ತೆ. ಫ್ರೈಡೇ ಈವ್ನಿಂಗ್ ಹೋದ್ರೆ ಫ್ರೈಡೇ ನೈಟ್, ಸ್ಯಾಟರ್ಡೇ, ಸಂಡೇ ಅಂಡ್ ಸಂಡೇ ನೈಟ್ವರೆಗೂ ಲೇಟ್ ನೈಟ್ವರೆಗೂ ಶೂಟ್ ಮಾಡಿ. ಈವನ್ ಇಫ್ ಯು ಆಸ್ ಮೀ, ನಮ್ಮ ಕ್ಲೈಮ್ಯಾಕ್ಸ್ ನಾನ್ ಸ್ಟಾಪ್ 48 hours ಶೂಟ್. ಅಷ್ಟಾದ್ರೆ ವರ್ಕ್ ಪ್ರೆಷರ್ ಇರುತ್ತೆ. ಬಟ್ ವಿತ್ ಇನ್ ದ ಟೈಮ್ ಲೈನ್ ನಾನು ವೆಂಕಿ ಹೇಳ್ತಿದ್ದೆ, ದಿಸ್ ಇಸ್ ದ ಲಾಸ್ಟ್ ಡೇಟ್, ಲಾಸ್ಟ್ ಟೈಮಿಂಗ್ ನಾವು ಮಾಡಲೇಬೇಕು, ಕ್ಲೋಸ್ ಮಾಡ್ಬೇಕಂತ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಲೆಟ್ ಮಿ ನಾಟ್ ಫಾರ್ಗೆಟ್ ನಮ್ಮ ಜೀವನ್ ಗೌಡ್ರು DOP, ಜೀವನ್ ಗೌಡ್ರೆ ಬರ್ತೀರ ಮೇಲೆ ಅವರು. ಸೊ ಅವರು ಡೇ ಅಂಡ್ ನೈಟ್ ಇಯರ್ಸ್ ವರ್ಕ್ ಎ ಲಾಟ್. DOP ಅಂದ್ರೆ ಇಟ್ಸ್ ನಾಟ್ ಸೊ ಈಸಿ. ಅವ್ರ ಟೀಮ್ನೆಲ್ಲ ಇಟ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ದೇ ವರ್ಕ್ ವೆರಿ ಹಾರ್ಡ್. ಅಂದ್ರೆ ಮ್ಯಾಕ್ಸಿಮಮ್ ಸ್ಯಾಟರ್ಡೇ ಸಂಡೇಸ್ ಬರುತ್ತೆ. ನಮ್ದು ಹೆಂಗೆ ಅಂದ್ರೆ ಮ್ಯಾಕ್ಸಿಮಮ್ ಸ್ಯಾಟರ್ಡೇ ಸಂಡೇಸ್ಗೆ 1-2 ದಿನ ರಜಾ ಸಿಕ್ಕಿದ್ರೆ ಆ ರಜಾ ಪ್ಲಸ್ ನಂದು ಹಾಲಿಡೇಸ್ ಇದಿರೋದು, ಅದನ್ನು ಯೂಸ್ ಮಾಡ್ಕೊಂಡು ವಿ ಟು ಶೋ. ಮ್ಯಾಕ್ಸಿಮಮ್ ನೋಡಿ ಅದನ್ನು ಇದೆ, ಸಿಕ್ಕಾಪಟ್ಟೆ ಡಬಲ್ ಕಾಲ್ ಶೀಟ್. First thing, I wanted to do this movie because my husband was more passionate on this field. The kind of efforts that he used to put, used to motivate me to support him again and again. Because now, even generations, we see, traffically people go to the office and come back, and every Saturday, Sunday, even if the wife tells, take me out, they'll be like, illa nan rest madbeku, maneyalli irbeku. But he was a person who has so much of energy that he wants to do something and achieve something. So if not me, then I don't think anyone is the right person to support him, to be very honest. So I wanted to stand by his side and do whatever best I could do for this movie. I was now munche work martide, then because of all these commitments here, he wanted my support to be there. So I had to quit. It's very promising and he's done a very good acting. Nanage ashtu confidence idilla that he will be able to do it, but then when I'm seeing him do and show that efforts, I like every day it was giving me more energy to support him more and more. And people whoever has watched this movies and come for shooting, has given us very positive feedback on this, which helped me to motivate more to get this to a final stage. ಎಲ್ಲ ಪತ್ರಿಕಾ ಸ್ಟಾಫ್ಗೆ ನಮಸ್ಕಾರ. ಆಕ್ಚುಲಿ ತುಂಬಾ ಸುಸ್ತಾಗಿದೆ ನಾನು. ತುಂಬಾ ಕಾರ್ಯಕ್ರಮಗಳು ಮತ್ತೆ ನಿನ್ನೆ ಮೊನ್ನೆ ಆದಂತ ಇದು ನೋಡಿ ತುಂಬಾನೇ ಎಲ್ಲರಿಗೂ ನೋವಾಗಿದೆ. ನನಗೆಲ್ಲ ಎಲ್ಲರಿಗೂ ತುಂಬಾನೇ ಬಾಧೆ ಆಗಿದೆ. ಯಾಕಾಗ್ತಾ ಇದೆ ಏನು ಅಂತ ಗೊತ್ತಾಗಿಲ್ಲ. ಅಲ್ಲಿ ನಮ್ಮ ಸ್ನೇಹಿತರದ್ದು ಫೋಟೋ ಇಟ್ಟಾಗ ಕೂಡ ಕೇಳಿದೆ ಏನು ಅದು ಅಂತ, ಈ ಥರ ಅಂತ ಹೇಳು. ಆಮೇಲೆ ಗೊತ್ತಾಯ್ತು ವಿಷಯ. ಈ ದುರಂತಗಳಾಗಬಾರ್ದು. ಆರ್ಗನೈಸರ್ ಯಾವುದೇ ಫಂಕ್ಷನ್ ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಜನರನ್ನ ಬಲಿ ತಗೊಳ್ಳೋದು ಬಹಳ ದೊಡ್ಡ ತಪ್ಪು. ಇನ್ನೋಸೆಂಟ್ ಮಕ್ಕಳು ಆ ತಾಯಿ ಹೇಳ್ತಾರೆ, ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. 100 ಕೋಟಿ ಇದೆ ಅಂತ ಹೇಳ್ತಾರೆ. ನಮಗೂ ಮಕ್ಕಳಿದ್ದಾರೆ. ಮಕ್ಕಳಂದ್ರೆ ಯಾರಿಗೆ? ಎಲ್ಲರಿಗೂ ಮಕ್ಕಳೇನೆ, ತಂದೆ ತಾಯಂದ್ರಿಗೆ.
100 ಕೋಟಿ ಇರಲಿ, 1 ಕೋಟಿ ಇರಲಿ, 50 ಲಕ್ಷ ಇರಲಿ, 10 ಲಕ್ಷ ಇರಲಿ, ಮಗಳೇ ಆ ಸಣ್ಣ ಮಕ್ಕಳು ಅದಕ್ಕೆ ಏನು ಮಾಡಿದಾರೋ, ಯಾರು ಮಾಡಿದಾರೋ, ಯಾಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ತುಂಬಾನೇ ದುಃಖ ಆಗಿದೆ. ಇದು ಮತ್ತೆ ಕಳಿಸ್ಲೇಬಾರ್ದು ನಮ್ಮ ಇಡೀ ದೇಶದಲ್ಲಿ ಹೇಳ್ತೀವಿ. ಅದು ಯಾವುದು ನಮ್ಮ RCB ಅಂತೆ, ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋಂಗೆ, ತಮಗೆ ಎಲ್ಲರಿಗೂ ಗೊತ್ತೇ ಇದೆ. ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಭಾರತ ದೇಶಕ್ಕಾಗಿ ನಾವು ಆಡೋದು. ಅವಾಗ ಟೆಸ್ಟ್ ಮ್ಯಾಚ್ಗಳು, ರಂಜಿ ಮ್ಯಾಚ್ಗಳು ನೋಡಿ ಬೆಳೆದವ್ರು ನಾವು. ಅದು ಯಾವ ಬೆಟ್ಟಿಂಗೂ ಇರಲಿಲ್ಲ, ಯಾವ ಕಮರ್ಷಿಯಲ್ ಇರಲಿಲ್ಲ. ಇವಾಗೆಲ್ಲ ಹೇಳೋದ್ರ ಪ್ರಕಾರ ನೋಡ್ತಾ ಇದ್ದಾರೆ. ನಾನು ಯಾವುದು ಹಿರಿಯ ಪತ್ರಕರ್ತರು ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ಇಟ್ಸ್ ಆಲ್ ಬೆಟ್ಟಿಂಗ್ ಅಂತಂದ್ರು. ಅದನ್ನ ನೋಡಿ ಈ ಮಕ್ಕಳು ಹಿಂಗಾಗೋದು ನಿಜವಾಗ್ಲೂ ಬಹಳ ದುಃಖ ಅನ್ಸುತ್ತೆ. ಒಂದು ಪಂದ್ಯವಾಗಿ ತಗೊಳ್ಳೋಣ ನಾವು, ಅದು ಬಿಟ್ಬಿಟ್ಟು ಈ ತರ. ಇಟ್ಸ್ ವೆರಿ ಸ್ಯಾಡ್. ಐ ಆಮ್ ಸಾರಿ, ಈ ವೇದಿಕೆಯಲ್ಲಿ ನನ್ನ ಯಾಕೋ ತುಂಬಾ ದುಃಖ ಆಗಿತ್ತು, ಮಾತಾಡ್ಲೇಬೇಕಾಗಿತ್ತು, ಮಾತಾಡಿದ್ದೀನಿ ನಾನು. ಈಗ ಅದು ಎಚ್ಚೆತ್ಕೋಬೇಕು. ಆರ್ಗನೈಸರ್ ಇರಲಿ, ಓವರ್ ಇಟ್ ಈಸ್ ನೋ, ದುಡ್ಡೆಲ್ಲ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಮಕ್ಕಳು, ಅವ್ರ ಪ್ರಾಣ. ಅದನ್ನ ಸ್ವಲ್ಪ ಈ ಪ್ರಜ್ಞಾವಂತರು ಅನ್ನೋರಿಗೆ ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಈ ಕೆಲಸನ. ಐ ಆಮ್ ಸಾರಿ. ಎನಿವೆ, ಕಮ್ ಬ್ಯಾಕ್ ಟು ಕರಿಕಾಡ ಟೈಟ್ಲ್ ಅದ್ಭುತವಾಗಿದೆ. ನಾನು ನಮ್ಮ ನಟರಾಜ್ ಅವ್ರು ಕೇಳ್ತಾ ಇದ್ದೆ, ಕರಿಕಾಡ ಅಂದ್ರೆ ಏನು, ಮೀನಿಂಗು, ಅರ್ಥ ಏನು ಅಂತ. ಅವ್ರು ಹೇಳಿದ್ರು, ನಾನು ಚಿಕ್ಕಮಂಗ್ಳೂರು ಸೆಕ್ಟರ್ ಪಟ್ನ ಅಲ್ಲ, ಅಲ್ಲಿ ನಾನು ಹುಟ್ಟು ಬೆಳ್ದಿ ಸರ್. ಸಣ್ಣ ವಯಸ್ಸಲ್ಲಿ ನಾವು ಬಹಳ ಕಾಡಿಗೆಲ್ಲ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನು ಹೇಳ್ತೀವೋ ನಾವು, ಕಾಡಂದಿಯನ್ನ ಬೇಟೆ ಬಹಳ ಜನ ಆಡ್ತಾ ಇದ್ರು, ನೋಡ್ತಾ ಇದ್ದು. ಅದು ರಾಹು ಹೋಗಲು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಇದೊಂದು ಅದ್ಭುತ. ಅದು ಬಿಟ್ಟು ಬೇರೆ ಡಾನ್ಸ್ಗೆ ಕೇಳಿಕೊಟ್ಟಿಲ್ಲ. ನಿಮ್ಮ ಚಿತ್ರಕಥೆ ನಾನು ಹೇಳೋದಿಲ್ಲ ಸರ್, ಭಯ ಪಡ್ಬೇಡಿ. ಸೊ ನನಗೂ ಕೂಡ ಈ ಅರಣ್ಯ ವನ್ಯಜೀವಿಗಳು ಬಹಳ ಇಷ್ಟ. ಸಾಕಷ್ಟು ಸಲ ಬಂಡೀಪುರ, ಚಾಮರಾಜನಗರ, ಗೋಪಾಲಸ್ವಾಮಿ ಬೆಟ್ಟ ಈ ಕಡೆ ಎಲ್ಲ ತುಂಬಾ ಹೋಗಿದ್ದೀನಿ. ಯಾಕಂದ್ರೆ ನಮ್ಮ ಫಾದರ್ ಇಲ್ಲ DCF ಆಗಿದ್ರು, ಈಸ್ ನೋ ಮೋರ್. ಸೊ ಹಾಗಾಗಿ ನಾನು ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ. ಬಟ್ ನನಗೆ ಭೇಟಿ ಅಂದ್ರೆ ಆಗಲ್ಲ ಸರ್, ವನ್ಯಜೀವಿಗಳನ್ನ ಸಂವರ್ಣ ಮಾಡಬೇಕು. ಸೊ ಹಾಗಾಗಿ ನೀವೇನ್ ಮಾಡಿರೋ ಗೊತ್ತಿಲ್ಲ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ. ಎನಿವೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಸಂಗೀತ ನಮ್ಮ ಶಶಾಂಕ್ ಶೇಷಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಕಂಪೋಸರ್ ಆಲ್ಸೋ. ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ಇಲ್ಲ, ಕಂಪ್ಲೀಟ್ ಆಗಿಲ್ಲ, ಕೇಳಿದೆ ಎಷ್ಟೇ ಸಿನಿಮಾ ಅಂತ. ಸೊ ಇದೇ ಮೊದಲನೇ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸ್ವರಸಂಯೋಜನೆ ಚೆನ್ನಾಗಿ ಮಾಡಿದ್ದಾರೆ. ಸಿಂಗರ್ಸು ಕೂಡ ಅದ್ಭುತವಾಗಿ ಆಡಿದ್ದಾರೆ. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ತುಂಬಾ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ. ಫಸ್ಟ್ ಸಿನಿಮಾ ನಿರ್ಮಾಪಕಿಯಾಗಿ ಅಂದ್ರೆ ಅಷ್ಟು ಈಸಿ ಅಲ್ಲ ಸಿನಿಮಾ ಮಾಡೋದು. ನಾವು 50 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀವಿ. ವೀಕೆಂಡ್ ಅಲ್ಲಿ ನೀವು ಬಿಗ್ ಬಾಸ್ಕೆಟ್ಗೆ ಏನಾಗಿದೆ ತಾವು ಮಾರ್ಕೆಟಿಂಗ್ ಹೆಡ್ ಆಗಿ, ಅದು ಸಿಕ್ಕಾಪಟ್ಟೆ ಪ್ರೆಷರ್ ಇರೋ ಕೆಲಸ. ಅದರಿಂದ ನೀವು ಬಂದು ವೀಕೆಂಡ್ ಅಲ್ಲಿ ಡಬಲ್ ಕಾಲ್ ಶೀಟ್ ಕೊಟ್ಟು ನಿಮ್ದು ಸೇರ್ಕೊಂಡು ಟ್ರಿಬಲ್ ಕಾಲ್ ಶೀಟ್. ಸೊ ನೀವು ಸಿನಿಮಾ ಮಾಡಿದೀರಾ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಯು. ನಿಮ್ ಪ್ಯಾಷನ್ಗೆ ನಿಜವಾಗ್ಲೂ ವಿಲ್ ಆಲ್ ಅಪ್ರಿಷಿಯೇಟ್. ನಿಮ್ಮಂತ ಬಹಳ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿ ಬರ್ತಾ ಇದ್ದಾರೆ. ನೆನ್ಸ್ಕೊಂಡ ಕರೆಕ್ಟಾ? ಬಹಳ ಜನ ನೀವು ನೋಡಿದ್ದೀರಿ. ನೀವಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ನಾವು ಈ ಕಡೆ ಹಾಡ್ ರಿಲೀಸ್ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರ ಇತಿಹಾಸವೂ ನಿಮ್ಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ಈ ನಿರ್ಮಾಪಕರನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ, ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಗೋಪಾಲ್ಜಿ ಅವರು ಬಂದಿದ್ದಾರೆ, ಸಂಘ ಪರಿವಾರದವರು, ನಮ್ಮ ಬಹಳ ಆತ್ಮೀಯರು, ಅವ್ರ ಸ್ನೇಹಿತರು ಬಂದಿದ್ದಾರೆ. ಸೊ ಗೋಪಾಲ್ಜಿ, ದಯಮಾಡಿ ಎಲ್ಲರೂ ವಿಶ್ ಮಾಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಸೊ ಯಾವಾಗ ಸಾಂಗ್ ಕೊಡ್ತೀವಿ, ಯಾವಾಗ ರಿಲೀಸ್ ಮಾಡೋದು ಬಂದವು ವೆರಿ ಸೂನ್. ಸಿನಿಮಾ ರಿಲೀಸ್ ಮಾಡ್ತೀವಿ. 54 ವರ್ಷದ ಸಿನಿಮಾ ಇಂಡಸ್ಟ್ರಿ ಜರ್ನಿ ಅವರು. ಇವಾಗ ಕೇಳ್ತಾ ಇದ್ದೆ, ಸುಬ್ಬಣ್ಣ ಏನಾಯ್ತು ಈ ಸ್ಟುಡಿಯೋ ಏನಾಯ್ತು? ಇಲ್ಲ, ನಾನು ಹುಡುಗರಿಗೆ ಕೊಟ್ಬಿಟ್ಟೆ ಅಂತ. ಎಷ್ಟು ಈಸಿಯಾಗಿ ಹೇಳಿದ್ರು ಅಂದ್ರೆ ದಾನ ಮಾಡ್ದಂಗೆ ನಾನು ಹುಡುಗರಿಗೆ ಕೊಟ್ಬಿಟ್ಟೆ ಅಂತ. ಬಹಳ ಧಾರಾಳವಾಗಿರುವಂತ ಮನೋಭಾವ. ಇನ್ಫ್ಯಾಕ್ಟ್ ಬಹಳ ಜನಕ್ಕೆ ಗೊತ್ತೇ ಇಲ್ಲ ಸುಬ್ಬಣ್ಣ ನನ್ನ ರಿಲೇಷನ್. ಬಹಳ ಜನಕ್ಕೆ ಗೊತ್ತಿಲ್ಲ. ಬಹಳ ಕ್ಲೋಸ್ ರಿಲೇಟಿವ್ ನನಗೆ. ನಮ್ಮ ಅತ್ತೆ ಮಗಳಿಗೆ ತುಂಬಾ ಕ್ಲೋಸ್ ರಿಲೇಟಿವ್. ಸೊ ಬಹಳ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ. ಅವರು ಎಲ್ಲ ಗೊತ್ತೇ ಇದೆ. ಎಲ್ಲ ವಾಸು ಸಾರಿಗೆ, ಎಲ್ಲ ಚೇತನಾಡಿಗೆ ಸರ್, ಎಲ್ಲರಿಗೂ ಗೊತ್ತೇ ಇದೆ ಸುಬ್ಬಣ್ಣ ಅವರ ಬ್ಯಾಕ್ ಗ್ರೌಂಡ್. ಸುಬ್ಬಣ್ಣ ಅವರೇ ನೊಂದಿದ್ದೀರಿ, ನೊಂದ್ಕೋಬೇಡಿ. ಆಗುತ್ತೆ ಜೀವನದಲ್ಲಿ. ನಾವು ಪದ ಬಳಕೆ ಅನ್ನೋದು ಬಹಳ ಕೇರ್ಫುಲ್ ಆಗಿ ಮಾಡಬೇಕಾಗಿದೆ ಸುಬ್ಬಣ್ಣ ಅವರೇ. ಯಾರೇ ಆಗಿರ್ಬೋದು, ನಾವು ಚಲನಚಿತ್ರ ರಂಗದಲ್ಲಿ ಎಸ್ಪೆಷಲಿ ಪದ ಬಳಕೆ ತುಂಬಾ ಕೇರ್ಫುಲ್ ಮಾಡಬೇಕಾಗುತ್ತೆ.
ಅದು ಮಾತಾಡೋಕೆ ಮುಂಚೆನೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಹಿರಿಯರು, ನೀವೆಲ್ಲರಿಗೂ ಹೇಳ್ಕೊಡ್ಬೇಕಾಗುತ್ತೆ. ನಿಮ್ಗೇನೇ ಟೆನ್ಷನ್ ಆಗಿರ್ಲಿ, ಸ್ವಲ್ಪ ಮನಸ್ಸಿಂದ ತೆಗೆದ್ಬಿಟ್ಟು ದೇವ್ರು ಒಳ್ಳೇದು ಮಾಡಿದಿರ ಇಂಡಸ್ಟ್ರಿ ನಿಮ್ ಜೊತೆ ಇರುತ್ತೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರ್ತಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಾಗೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಬಂದಿದ್ದಾರೆ. ತುಮಕೂರು ಕಡೆಯಿಂದ, ಬೆಂಗಳೂರು, ಮೈಸೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ. ಅವರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಫಸ್ಟ್ ನಾನು ಟೈಟ್ಲಿಂದಾನೇ ಬಂದ್ಬಿಡ್ತೀನಿ. ಕರಿಕಾಳ. ಸೊ ಕರಿಕಾಳ, ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ. ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ, ಇನ್ನೊಂದು ಕಡೆ ಒಂದು ಕಾಡಹಂದಿ ತಲೆ ಇದೆ. ಸೊ ಅರ್ಥ ಆಗಿದೆ ಇಲ್ಲೋ ಗೊತ್ತಿಲ್ಲ. ಸೊ ಈ ಕಡೆ ಸ್ವಲ್ಪ ಸ್ಕೆಚ್ ಅಲ್ಲಿ ಪೂರ್ತಿಯಾಗಿ ಅರ್ಥ ಆಗಿದೆ ಗೊತ್ತಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಕರಿ ಅಂದ್ರೆ ಆನೆ, ಸೊ ನಮ್ಮ ಕನ್ನಡದಲ್ಲಿ. ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು. ಸೊ ಕಾಡಹಂದಿನ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟರ್. ಸೊ ಆ ಕರಿ ಏನಕ್ಕೆ ಹಾಕಿದೀವಿ ಅಂದ್ರೆ, ಆ ಕಾಡ ಅನ್ನೋ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ. ಸೊ ಮದ ಹಿಡಿದಿರೋ ಆನೆ, ಮದ ಹಿಡಿದಾಗ ಯಾರು ಕಟ್ಟಕ್ಕಾಗಲ್ಲ, ಅದನ್ನ ಹಿಡಿಯೋಕ್ಕೂ ಆಗಲ್ಲ. ಸೊ ಅಂತಹ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕೆ ತುಂಬಾ ಈಸಿನೂ ಆಯ್ತು, ಕೆಲವು ಕಡೆ ಕಷ್ಟನೂ ಆಯ್ತು. ಬಟ್ ಆ ಎಕ್ಸ್ಪೀರಿಯನ್ಸ್ ನ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಪ್ರಿಪೇರ್ ಆಗಿದ್ದಾರೆ, ಎತ್ಕೊಂಡಿದ್ದೀನಿ ನಾನು. ಸೊ ಆ ಆರ್ಭಟ ನಾವು 100% ಆದಷ್ಟು ಬೇಗ ತೆರೆ ಮೇಲೆ ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ. ಈ ಟೈಟಲ್ಗೋಸ್ಕರ ಇವೆಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ತಾಳಟ್ಟಿ ಒಂದು ಹಾರರ್ ಸಬ್ಜೆಕ್ಟು. ಸೊ ಅದಾದ್ಮೇಲೆ ಕರಿಕಾಳ ಸ್ಟಾರ್ಟ್ ಆಯ್ತು. ಸೊ ಎರಡು ಪ್ಯಾರಲಲ್ಲಿ ಓಡ್ತಾ ಏನಾಯ್ತು ಅಂದ್ರೆ, ಕರಿಕಾಳ ಅಪ್ಲಿಫ್ಟ್ ಆಗಿ ಫಸ್ಟ್ ಕರಿಕಾಳ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ತಾಳಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್. ಈ ಸೊ ಡೆಬ್ಯೂ ಮೂವಿ ನಂದು ಕರಿಕಾಳನೇ ಆಯ್ತು. ಹೌದು ಸರ್, ರಾಜ್ ಬಹದ್ದೂರ್ ಅನ್ನೋ ಅದರಲ್ಲಿ ಒಂದು ಹುಲಿಬೆಟ್ಟ ಅನ್ನೋ ಒಂದು ಸಿನಿಮಾದಲ್ಲಿ ಕೋ-ಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ. ಸೊ ಇನ್ನೊಂದೆರಡು ಸಿನಿಮಾದಲ್ಲಿ ಮಾಡಿದ್ದೆ, ಬಟ್ ಒಂದು ಸಿನಿಮಾ ಡ್ರಾಪ್ ಔಟ್ ಆಯ್ತು. ಇನ್ನೊಂದು ಸಿನಿಮಾದಲ್ಲಿ ನಾನು ಕ್ರೆಡಿಟ್ಸ್ ಏನು ಕೊಟ್ಟಿರಲಿಲ್ಲ. ಸೊ ನಾನು ಕೂಡ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಆ ಸಿನಿಮಾ ಕೆಲಸ ಮಾಡಿರಲಿಲ್ಲ. ಸೊ ಹಂಗಾಗಿ ಅವ್ರ ಹೆಸರು ನಾನು ತಗೊಂತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ ಸರ್. ಇದು 2024 ಅಲ್ಲಿ ಶುರು ಆಯಿತು, ಆಗಸ್ಟ್ 15 ಅಲ್ಲಿ. ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ದು ನಾವು ರಾಣಿಜೇರಿಯಿಂದ. ಸೊ ರಾಣಿಜೇರಿ, ಕಳಸ, ಕುದುರೆಮುಖ, ಚಿಕ್ಕಮಗಳೂರು ಸುತ್ತಮುತ್ತ, ಬೆಂಗಳೂರು, ಚನ್ನಪಟ್ಟಣ, ಇಷ್ಟು ಜಾಗದಲ್ಲಿ ಶೂಟ್ ಆಗಿದೆ. ಹಳ್ಳಿ ಮತ್ತೆ ಫಾರೆಸ್ಟ್ ಬ್ಯಾಕ್ಡ್ರಾಪ್ಗೆ ಅಂಟ್ಕೊಂಡಿರೋ ಕತೆ. ಸೊ 90s ಮತ್ತೆ ಪ್ರೆಸೆಂಟ್ ನ ಬ್ಲೆಂಡ್ ಮಾಡಿದೀವಿ. ಸೊ ಆ ಬ್ಲೆಂಡ್ ಮಾಡಿರೋ ರೀತಿ ಸ್ವಲ್ಪ ಬೇರೆ ತರ ಟ್ರೈ ಮಾಡಿದೀವಿ ಸರ್. ಇಲ್ಲ, ಅದೊಂದು ಜಸ್ಟ್ ಹೀರೋ ಬ್ಯಾಕ್ಡ್ರಾಪ್. ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಬರುತ್ತೆ. ಸೊ ಹೇಳಬೇಕು ಅಂದ್ರೆ ಕರಿಕಾಳ ಬಗ್ಗೆ ಇದೊಂದು ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಜರ್ನಿ, ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ಗಳು. ಸೊ ತುಂಬಾ ಹೊತ್ತು ನಾವು ಎಮೋಷನ್ಗೆ ತುಂಬಾ ಇದು ಮಾಡಿದ್ವಿ. ಸೊ ತಂದೆ ಮಗಳ ಬಾಂಧವ್ಯ, ತಂದೆ ಮಗನ ಬಾಂಧವ್ಯದ ಮೇಲೆ ತುಂಬಾ ಫೋಕಸ್ ಮಾಡಿದೀವಿ. ಕರೀತಾ ಇದ್ದಾರೆ ಸರ್. ಸೊ ನಾವೇ ಈ ಟೈಟಲ್ ಲಾಂಚ್ಗೆ ಹೀರೋಯಿನ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿದೀವಿ ಸರ್. ಸೊ ಕರಿಕಾಳ ಲುಕ್ ನ ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ವಿ, ಸೊ ಅದೇ ರೀತಿ ಒಂದು ಅವ್ರಿಗೂ ಕೂಡ ಒಂದು ವೇದಿಕೆ ಮಾಡ್ಕೊಡೋಣ ಅಂತ ಸರ್. ಎಂಡ್ ಸ್ಟೇಜ್ ಸರ್, ಆಲ್ಮೋಸ್ಟ್ ಸೆನ್ಸಾರ್ ಹತ್ತತ್ರ ಇದೀವಿ. ನೀನು ಶಿವ್ ಸರ್ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ನಂದು ಅವರು ಡೀಟೇಲ್ಸ್ ಮಾಡ್ತಾ ಇದ್ದಾರೆ. ಇನ್ನೇನು ಫೈನಲ್ ಟಚ್ ಅಪ್ ಇದ್ದಾರೆ ಸರ್, ನಡೀತಾ ಇದೆ. ಸೊ ಹೀರೋ ಮತ್ತೆ ಕೆಲವು ಟೀಮ್ ಅಂದ್ರೆ ಸದ್ಯಕ್ಕೆ ನಾನು ಮಾಡಿದ್ದೀನಿ, ರಿಲೀಸ್ ಆಗಿಲ್ಲ ಅಂದ್ರೆ ನಾನು ಹೊಸಬ, ಹೀರೋನು ಹೊಸಬ. ಸೊ ಹಂಗಾಗಿ ನಾವು ರೀಚ್ ಆಗಿಕ್ಕೆ ಸ್ವಲ್ಪ ನಮ್ಗೆ ಟೈಮ್ ಬೇಕು, ಒಂದು 2-3 ತಿಂಗಳು ಅಂತೇಳಿ. ಸೊ ಸ್ವಲ್ಪ ಪ್ರಮೋಷನ್ ಮುಖಾಂತರ ಜನ ಹತ್ರ ಹೋಗಿ ಆಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಈ ಇಯರಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಕೆಲವು ಕಡೆ ನಾವು ಹಂದಿನ ರಿಯಲ್ ಆಗು ಯೂಸ್ ಮಾಡಿದೀವಿ. ಗ್ರಾಫಿಕಲ್ ತುಂಬಾ ಚೆನ್ನಾಗಿದೆ. ಅದನ್ನ ಪಿಕ್ಸೆಲ್ ಫ್ರೇಮ್ಸ್ ಹಂದಿನ ಡಿಸೈನ್ ಮಾಡಿದ್ದಾರೆ ಸರ್. ಖಂಡಿತ ಸರ್, ಆ ಹೋಪ್ ನ 100% ನಾವೆಲ್ಲೂ ಡ್ರಾಪ್ ಔಟ್ ಆಗಿಲ್ಲ. 100% ಅದಂತೂ ಕನ್ನಡ ಇಂಡಸ್ಟ್ರಿಗೆ ಈಗ ಹೇಳ್ತಿದ್ದೇನಂತಲ್ಲ, ತಲೆ ತಗ್ಸುವಂತ ಸಿನಿಮಾ ಅಂತೂ ಮಾಡಿಲ್ಲ ಸರ್. ಮೊದಲನೇದಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕರಿಕಾಳ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಶುರುನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ. ಒಂದ್ಸತಿ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು. ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಊಹೆಗೂ ಮೀರಿದ್ದಂಥ ಸಿನಿಮಾ ಇದಿದೆ ಅಂತ ನನಗೆ ರೀರೆಕಾರ್ಡಿಂಗ್ ನನಗಿಂತ ಮುಂಚೆ ಅತಿಶಯ್ ಜೈನ್ ರವರು 4 ಹಾಡುಗಳನ್ನ ಇದಕ್ಕೆ ಮಾಡಿದ್ರು.
ಸೊ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದೆ. ಏನಾಗುತ್ತೆ ಅಂತಂದ್ರೆ ನನಗೆ ಸರಿ ಒಂದ್ಸತಿ ಇಡೀ ಸಿನಿಮಾ ನೋಡಿದ್ಮೇಲೆ ನಾನು ಒಂದು ಡೈರೆಕ್ಟರ್ಗೆ ಹೇಳ್ತೀನಿ, ನಿಜವಾಗ್ಲೂ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದೀರಾ ಅಂತ. ಡೈರೆಕ್ಟ್ರೆ, ಇದಕ್ಕೆ ಶ್ರಮ, ಪ್ರೀತಿ, ಒಂದೊಂದು ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತಹ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ. ಯಾಕೆಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ. ನಾವು ಇದಂತದ್ದು ಲೈವ್ ಮಾಡ್ಬೇಕು ಅಂತಂದ್ರು ಅಷ್ಟೇನೆ, ಇಷ್ಟು ಖರ್ಚಾಗತ್ತೆ ಅಂದ್ರು ಅಷ್ಟೇನೆ, ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು. ಮುಖ್ಯವಾಗಿ ಇದಕ್ಕೆಲ್ಲ ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದಕ್ಕೆ, ಒಂದು ಬೆಂತಟ್ಟಿದ್ದಕ್ಕೆ ಲಹರಿ ಸರ್ಗೆ, ವೇಲು ಸರ್ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಂಟೆಂಟ್ ನೋಡ್ದೆಟ್ಗೆ ಸರ್ ಏನು ಮಾತಾಡ್ಲಿಲ್ಲ, ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು. ಅಂದ್ರೆ ಯೂಶಲ್ ಆಗಿ ಸರ್ ಬಹಳ ಚೂಸಿ. ಅವ್ರು ಯಾವುದೇ ಸಿನಿಮಾ ಅಂದ್ರೂ ನಾವು ಸುಮ್ನೆ ಹಂಗೆ ಈಸಿಯಾಗಿ ಅಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರ್ಲಿ, ಅವ್ರ ಕ್ವಾಲಿಟಿ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ, ಬೆಂತಟ್ತಾರೆ. ಬಟ್ ಅವರು ಒಂದು ಸಿನಿಮಾ ಆಯ್ಕೆನಲ್ಲಿ, ಯಾಕೆಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಸ್ಥಾನ ಇದೆ. ಅದರಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ. ಇಡೀ ತಂಡ ಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇದು ಜಸ್ಟ್ ಗ್ಲಿಮ್ಸ್ ಅಷ್ಟೇನೆ. ಹಂತ ಹಂತಕ್ಕೂ ಟೀಸರ್ ಆಗಿರ್ಬಹುದು, ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರ್ಬಹುದು. ನಿಜವಾಗ್ಲೂ ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ ಗಳನ್ನ ನೋಡಿದ್ದೆ. ನಾನು ಆ ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ. ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ ಮುಂದೆ. ಅದ್ರಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರ್ಲಿ, ಮುದುಕೀರಾಗಿರ್ಲಿ, ಯಾರೇ ಆಗಿರ್ಲಿ, ಅಂದ್ರೆ ಒಬ್ಬ ಚಿಕ್ಕ ಹುಡುಗನಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂತ ಒಂದು ಒಳ್ಳೆ ತುಂಟೆ ಹಾಡು. ಎಲ್ರ ಮುಂದೆನೂ ಆದಷ್ಟು ಬೇಗ ಅದ್ಭುತವಾಗಿರುವಂತಹ ಹಾಡುಗಳು ಬರುತ್ತೆ. ಅತಿಶಯ್ ಜೈನ್ ಅವರು ತುಂಬಾ ಅದ್ಭುತವಾಗಿ 4 ಸಾಂಗ್ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ತಂಡದವರೇನೆ, ಏಕೆಂದ್ರೆ ಒಂದು ಕುಟುಂಬ ಅಂತಂದ್ರೆ ಶುರು ಮಾಡಿದಾಗ ಬರೀ ಒಂದು ಡೈರೆಕ್ಟರ್, ಪ್ರೊಡ್ಯೂಸರ್, ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದ್ದಿದ್ದು ಹೋಗ್ತಾ ಕುಟುಂಬ ಆಯ್ತು. ನಿಜವಾಗ್ಲೂ ಮೇಡಮ್ ಆಗಿರ್ಬೋದು, ಮನೆಗೆ ಹೋದಾಗ ಅವ್ರು ನೋಡ್ಕೊಳ್ಳುವಂತಹ ರೀತಿ ಒಂದು ತಮ್ಮನಾಗಿ ನೋಡ್ಕೋತಾರೆ. ನಿಜವಾಗ್ಲೂ ಯಾವುದೇ ರೀತಿಯಾದಂಥದ್ದು ಅಂದ್ರೆ ಒಂದು ಮನೇನೆ ನಮ್ದಾಗಿರುತ್ತೆ. ಒಂದು ಫ್ರೀಡಮ್ ಏನ್ ಅಂದ್ರೆ ಇವಾಗ ನಮ್ಮ ಮನೇಲಿ ನಮ್ ಫ್ರೀಡಮ್ ಹೆಂಗ್ ಸಿಗುತ್ತೆ, ಹಂಗ ಅವ್ರ ಮನೇಲಿ ಫ್ರೀಡಮ್ ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಪ್ರತಿಯೊಂದು ಹಬ್ಬ ಹರಿದಿನಕ್ಕೂ ನಮ್ಗೆ ವಿಶಸ್ಸು, ಮಗು ಬರ್ಡೇಗೆ ಎಲ್ಲ ಕರೆದು ಅದೊಂಥರ ಒಂದು ಕುಟುಂಬ ತರನೇ ಆಗೋಯ್ತು. ಹೋಗ್ತಾ ಏನಂತಂದ್ರೆ ಇವಾಗ ಇನ್ನೇನ್ ಮುಗಿದೋಯ್ತು ಅನ್ನೋದು ಒಂದು ಬೇಜಾರು ಅಷ್ಟೇನೆ. ಕೆಲ್ಸಗಳಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾವು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಒಂದೊಂದು ಕಾನ್ಫಿಡೆನ್ಸ್ ಇಂದ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಹೆಸರನ್ನ ಮಾಡುತ್ತೆ. ಆ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅತಿಶಯ್ ಜೈನ್ ಅಂತ ಹೇಳಿ. ಈ ಹಾಡಲ್ಲಿ, ಈ ಸಿನಿಮಾದಲ್ಲಿ 2 ಮ್ಯೂಸಿಕ್ ಡೈರೆಕ್ಟರ್ಸ್, 7 ಹಾಡು. ಥ್ಯಾಂಕ್ ಯು ಸರ್. ತುಂಬಾ ದೊಡ್ಡ ಮಾತಾಗಿದೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದನ ಎಷ್ಟೋ ಭಾವಗೀತೆ ಆಲ್ಬಮ್ಗಳು ಅವರ ಸಂಸ್ಥೆಯಲ್ಲಿ ರಿಲೀಸ್ ಆಗಿದೆ. ಆದ್ರೆ ಇವತ್ತು ನಾವು ಸಂಗೀತ ಒಂದು ಫಿಲ್ಮ್ ಆಗಿ ಅವ್ರ ಜೊತೆ ಕೂತ್ಕೊಂಡಿರೋದು ಒಂದು ಭಾಗ್ಯ ಅಂತ ಅನ್ಕೋತೀನಿ ಸರ್. ಹಲವಾರು ಭಾವಗೀತೆಗಳು ಕೊಟ್ಟಿದ್ದೀವಿ, ನೀವು ನಮ್ಗೆ ಅವಕಾಶ ಕೊಟ್ಟಿದ್ದೀರಾ, ಮಾಡಿದೀವಿ. ಸೊ ನಾನು ಇಲ್ಲಿ ಡೆಫಿನೆಟ್ ಆಗಿ ವೆಂಕಿ ಸರ್ ಬಗ್ಗೆ ಮಾತಾಡ್ಬೇಕು. ಒಂದು ಹಾರ್ಡ್ ವರ್ಕ್ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಗಿಲ್ಲಿ ವೆಂಕಟೇಶ್ ಅವರೇ ಕಾರಣ. ಜೋರಾದ ಚಪ್ಪಾಳೆ ಕೊಡ್ಬೇಕು ನೀವು ವೆಂಕಟೇಶ್ ಅವ್ರಿಗೆ. ಯಾಕಂದ್ರೆ ನಾನು ತಾಲಟಿ ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಅದು ನೆಕ್ಸ್ಟ್ ಬರ್ತಾ ಇದೆ. ತುಂಬಾ ಹಾರ್ಡ್ ವರ್ಕರು. ಸಿನಿಮಾ ಅಂದ್ರೆ ಸಿನಿಮಾ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಅವ್ರನ್ನ ಇಲ್ಲಿ ತನಕ ತಂದಿದೆ. ಈ ಹಾಡುಗಳ ಬಗ್ಗೆ ಜಾಸ್ತಿ ಹೇಳೋದ್ ಬೇಡ ಅಲ್ವಾ? ಸಿಂಗರ್ಸ್ ಬಗ್ಗೆ ಹೇಳದ, ಹಲವಾರು ಸಿಂಗರ್ಸ್ಗಳು, ವಿಜಯ್ ಪ್ರಕಾಶ್, ಹರಿಚರಣ್, ಹಲವಾರು ಚಿನ್ಮಯ್ ಶ್ರೀಪಾದ್ ಅವರು ಹಲವಾರು ಹಾಡುಗಳು ಹಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕಾಡ ಸರು ಲೈವ್ ಏನ್ ಬೇಕು ಮಾಡಿಸಿ ಅಂತ ಹೇಳಿ, ಗಿಟಾರ್ ಇರ್ಬೋದು, ಯಾವ್ದಕ್ ಬೇಕು, ಯಾವ್ದು ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಮಾಡಿ ಮಾಡಿಸ್ಕೊಟ್ಟಿದ್ದಾರೆ. ಹಲವಾರು ಚಿತ್ರಗಳಿಗೆ ಮಾಡ್ಕೊಂಡು ಬಂದಿದ್ದು ಮ್ಯೂಸಿಕ್. ಬಟ್ ಇದು ಒಂದು ಬಹಳ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ, ಚೆನ್ನೈಲಿರೋ ಎಲ್ಲ ಸ್ಟುಡಿಯೋಸ್ ತೋರಿಸ್ಬಿಟ್ರು ನಮಗೆ. ಸೊ ತುಂಬಾ ಖುಷಿಯಾಗಿದೆ. ತುಂಬಾ ಥ್ಯಾಂಕ್ ಯು ಸರ್. ಈ ತರ ಒಂದು ಪ್ಯಾಷನೇಟ್ ಆಗಿ ನೀವು ಮಾಡಿರೋದ್ರಿಂದ ಎಷ್ಟೋ ನಮ್ಮಂತ ಕೆಳಗಡೆಯಿಂದ ಬರ್ತಾ ಇರೋ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ತುಂಬಾನೇ ಇದಾಗುತ್ತೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವ್ಯಾಮೋಹ ಅಂತ ಹೇಳ್ತೀವಿ, ಪ್ಯಾಷನ್ ಅಂತೀವಿ ಚಿತ್ರರಂಗ. ನನಗೂ
ನಾನು ಚಿತ್ರರಂಗಕ್ಕೆ ಬಂದಿದ್ದೆ 55 ವರ್ಷಗಳ ಹಿಂದೆ. ಒಂದು ಪ್ಯಾಷನ್ನಿಂದ ಇವತ್ತಿಗೂ ಆ ಪ್ಯಾಷನ್ ಹಾಗೆ ಉಳಿಸ್ಕೊಂಡು ಇಂಡಸ್ಟ್ರಿನಲ್ಲಿ ಇದ್ದೀನಿ. ಅದೇ ರೀತಿ ಇಲ್ಲಿ ವೆಂಕಟೇಶ್ ಕರ್ಕೊಂಡೋಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ನಟರಾಜ್ ಅವ್ರಿಗೆ ಹೇಳ್ತಾರೆ. ನಟರಾಜ್ ಅವರು ನಾನೇ ಬಂಡವಾಳ ಮಾಡ್ತೀನಿ ಅಂತಾರೆ. ಅವ್ರ ಜೊತೆಯಾಗಿ ಅವ್ರ ಧರ್ಮಪತ್ನಿ ನಿಂತ್ಕೊಳ್ತಾರೆ. ಹೇಗೆ ವ್ಯಾಮೋಹ ವರ್ಕೌಟ್ ಆಗುತ್ತೆ ನೋಡಿ. ಆ ರೀತಿ 3 ಜನದ ವ್ಯಾಮೋಹ ವರ್ಕೌಟ್ ಆಗಿದ್ದ ಸಿನಿಮಾನೇ ಕರಿಕಾಡ. ಸೊ ಭಾಳ ಚೆನ್ನಾಗಿದೆ. ಟೈಟ್ಲ್ ಅಂತೂ ತುಂಬ ಚೆನ್ನಾಗಿದೆ, ಡಿಸೈನು ತುಂಬ ಚೆನ್ನಾಗಿದೆ. ಒಂದು ಕಡೆ ವರಾಹ ರೂಪ, ಇನ್ನೊಂದು ಕಡೆ ಗಜರಾಜ. ಸೊ ಭಾಳ ಚೆನ್ನಾಗಿದೆ. ಟೀಸರ್ ತುಂಬ ಚೆನ್ನಾಗಿದೆ. ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿ ಸ್ಟ್ರಗಲಲ್ಲಿದೆ. ಈಗ ಚಿತ್ರರಂಗನೇ ಸ್ಟ್ರಗಲ್ ಇದೆ. ಸಿಂಗಲ್ ಸ್ಕ್ರೀನ್ಗಳು ಒಂದೊಂದಾಗಿ ಮುಚ್ಕೊಂಡ್ ಬರ್ತಾ ಇದೆ. 2300 ಚಿತ್ರಮಂದಿರಗಳಿದ್ದಂಥ ಕರ್ನಾಟಕದಲ್ಲಿ ಇವತ್ತು 600ಕ್ಕೆ ಬಂದು ನಿಂತಿದೆ. 600ನಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಶೋ ಇಲ್ಲ, ಇವತ್ತು ಶೋನೇ ನಡೀತಾ ಇಲ್ಲ. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇಂದ ಮಾಡಿರುವಂಥ ಸಿನಿಮಾ, ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ಚಿತ್ರತಂಡ ಮಾಡಿದಂಥ ಸಿನಿಮಾ ಕರಿಕಾಡ. ಸೊ ಒಂದು ಹೊಸಬರ ಅಲೆ, ಹೊಸಬರ ಸಿನಿಮಾ. ಮತ್ತು ಇಬ್ಬರು ಮ್ಯೂಸಿಕ್ ಡೈರೆಕ್ಟ್ರು, ಅತಿಶಯ್ ಜೈನ್ ಮತ್ತು ಶಶಾಂಕ್ ಶೇಷಗಿರಿ ಅಂತೂ ನಾನು ಸ್ಟುಡಿಯೋ ಸ್ಟಾರ್ಟ್ ಆದಾಗಿಂದನೂ ಅವ್ರು ನೋಡಿದ್ದೀನಿ. ಅವರ ಒಂದು ವಾಯ್ಸ್ ಮಿಕ್ಸಿಂಗ್ ಬಂದ್ರೂ ಅವರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಅನ್ನೋದನ್ನು. ಸೊ ಎಲ್ಲ ಸೇರಿ ಒಂದು ಕರಿಕಾಡನ್ನು ಸಿನಿಮಾದಲ್ಲಿ ಬಂದಿದೆ. ಸೊ ಇದರಿಂದ ಕಾಡ ಅಂತ ಅನ್ನೋದಾದರೆ ನಟರಾಜ್ ಅವ್ರಿಗೆ ಕೇಳಿದೆ, ಏನು ಕಾಡ ನಟರಾಜ್ ಅಂತ ಹಾಕಿದ್ರಲ್ಲಿ ಏನು ಇದರಿಂದ ಸ್ಟಾರ್ಟ್ ಆಯ್ತಾ? ಇಲ್ಲ ಸರ್, ನನ್ನ ಚೈಲ್ಡ್ಹುಡ್ಡಿಂದ ಕಾಡ ಕಾಡ ಅಂತ ಕರಿತಿದ್ರು ನಮ್ಮ ಹಳ್ಳಿಯಲ್ಲಿ ನನ್ನನ್ನು. ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ. ಯಾಕೆಂದರೆ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಕಾಡ ನಟರಾಜ್ ಅಂತ. ಯಾಕೆಂದರೆ ಈಗ ಬೇರೆ ಟೈಟ್ಲ್ ಇತ್ತು ಮೊದಲು, ನನಗೆ ಆ ಹೆಸರು ಹಾಕ್ಕೊಂಡಿದ್ದೆ. ಬಟ್ ಆ ಟೈಟ್ಲೂ ಮೊನ್ನೆ ಈ ಭಾಷಾ ಒಂದು ಗಲಾಟೆ ಆಯ್ತಲ್ಲ ಕಮಲಾಸಂದು, ಅದರಲ್ಲೂ ಸುಮಾರು ಇತಿಹಾಸ ತಜ್ಞರು, ಭಾಷಾ ತಜ್ಞರು ಆ ಟೈಟ್ಲ್ ವಿಷಯನೂ ಬಂದಿದೆ. ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟೈಟ್ಲ್. ಅದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ವೆಂಕಟೇಶ್. ಯಾಕೆ ಅಂತಂದರೆ ಆ ಟೈಟ್ಲ್ ಯಾಕೆ ಇಟ್ಟಿದ್ರಿ, ಯಾಕೆ ತೆಗೆದ್ರಿ ಅನ್ನೋದನ್ನು. ಬಟ್ ಈಗ ನೀವೇನು ಟೀಸರ್ ತೋರಿಸಿದ್ರಿ, ಆ ಟೀಸರ್ಗೆ ಕರಿಕಾಡ ಅನ್ನೋ ಟೈಟ್ಲು ಭಾಳ ಆಪ್ಟಾಗಿದೆ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಇನ್ನು ನಮ್ಮ ನೆಂಟರಾದ ಲಹರಿ ಬೇಲು ಅವರು ಓಪನ್ ಮಾಡಿ ಹೇಳಿಬಿಟ್ರು, ನಾನು ಅವರು ಭಾಳ ಹತ್ತಿರದ ನೆಂಟರು ಅಂತ. ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲರಿಗೂ ಗೊತ್ತು. ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ಎಲ್ಲ ಭಾಷೆಯ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದೆ. ಸೊ ಕರಿಕಾಡ ಆಡಿಯೋ ಅವ್ರ ಕೈ ಹಿಡಿದಿದೆ. ಲಹರಿ ಬೇಲು ಅವರು ಕೈ ಹಿಡಿದಿದ್ದಾರೆ ಕರಿಕಾಡೋದು. ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಆ್ಯಂಡ್ ಅತಿಶಯ್ ಜೈನ್ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಪಾತ್ರದಲ್ಲಿ ಮಾಡಿದ್ದೀನಿ, ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡಬೇಕು. ಯಾಕೆಂತಂದರೆ ನಾನು ಮಾಡಿದ ಪಾತ್ರನ ನಾನು ಡಬ್ಬಿಂಗ್ ಟೈಮ್ನಲ್ಲಿ ನೋಡ್ತೀನಿ ಅಷ್ಟೇ, ಆಮೇಲೆ ಯಾವ್ದು ನೋಡಲ್ಲ. ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಕಾರಿಯಾಗಿದೆ ಅನ್ನೋದನ್ನು ನಾನು ನೋಡಬೇಕು ಅಂತ ಇಂಟ್ರೆಸ್ಟಿಂಗ್ ನನಗೂ ಇದೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರಿಕಾಡ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ. ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ. ಡಿಫ್ರೆನ್ಸ್ ಏನಂದರೆ ಅವ್ರಿಗೆ ಪಟ್ಟಾಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ, ನನಗೆ ಅದು ಇರಲ್ಲ, ಬರೀ ಪಟ್ಟಾಪಟ್ಟಿ ಚಡ್ಡಿ ಇರುತ್ತೆ. ಅವರು ತುಂಬ ಅಗ್ರೆಸಿವ್ ಆಗಿ ಆರೋಗ್ಯಂಟಾಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನವಾಗಿಡುವಂಥ ಪಾತ್ರ, ಸ್ನೇಹಿತನ ಪಾತ್ರ. ಪೀಕ್ ಲೆವೆಲಲ್ಲಿ ಎಲ್ಲ ಇರುತ್ತೆ ಅವ್ರಿಗೆ. ರೊಮ್ಯಾಂಟಿಕ್ ಆಗ್ಬೋದು, ಅಗ್ರೆಸಿವ್ ಆಗ್ಬೋದು, ಪ್ರತಿಯೊಂದು ಪೀಕಲ್ಲಿ ಇರುತ್ತೆ. ನಾವು ಪಕ್ಕದಲ್ಲಿದ್ದವ್ರನ್ನ ಸಮಾಧಾನ ಮಾಡುವಂಥ ಕ್ಯಾರೆಕ್ಟರ್. ಸರ್ ಥ್ಯಾಂಕ್ ಯು ಈ ಥರದೊಂದು ಪಾತ್ರ ಕೊಟ್ಟಿದ್ದಾಗೆ. ವೆಂಕಟೇಶ್ ಸರ್, ನಟರಾಜ್ ಸರ್ ಅವರು ಅಲ್ಲ, ಆ ಪಾಯಿಂಟ್ ಇದೆ, ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ. ಆ ಸೀನಲ್ಲಿರಲ್ಲ ಅಷ್ಟೇ, ಅರ್ಥ ಆಯ್ತಾ? ಅಲ್ಲ, ಅವರು ಸರ್ ಮೊದಲನೇ ಸಿನಿಮಾ ಆದರೂ ಹೀರೋ ಸಾಹೇಬ್ರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಯಾಕಂದರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿನೂ ವೇಸ್ಟ್ ಆಗ್ಬಿಡುತ್ತೆ. ಬಟ್ ಇವರು ಕಿಲಾಡಿ ಏನಂದರೆ, ಸರ್ ಹೆಂಗಿರುತ್ತೆ, ನೀವೇನೋ ಸ್ವಲ್ಪ ಹೇಳಬೇಕು, ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಹೇಳ್ತಾರಷ್ಟೇ. ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ, ಅಪಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಕರಿಕಾಡ. ಥ್ಯಾಂಕ್ ಯು ಸರ್. ಕ್ಲಿಪ್ಸ್ ಬಿಡಿಸಿ ನನ್ನ ಅದೇ ಕೆಲಸ ಆಗಿರುತ್ತೆ ಈ ಮೂವಿಯಲ್ಲಿ. ಖುಷಿ ಇದೆ. ಅವ್ರು ಎಷ್ಟು ಶೇಡಲ್ಲಿ ಇದ್ದಾರೋ ನಾನು ಕೂಡ ಅಷ್ಟೇ ಶೇಡಲ್ಲಿ ಇದ್ದೀನಿ ಈ ಮೂವಿಯಲ್ಲಿ. ಖುಷಿ ಏನಂದ್ರೆ ಡೈರೆಕ್ಟರ್ ಮತ್ತೆ ಹೀರೋ ಪ್ರಿಪರೇಷನ್. ಯಾಕಂದ್ರೆ ಹೀರೋ ಸರ್ ಅವರ ಹೊಲದಲ್ಲೇ ಏನು ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬೆಳೆಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು
ಏನೋ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಅದರಲ್ಲೇ ಡೈರೆಕ್ಟ್ರು ಆಕ್ಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಆಕ್ಟ್ರಿಂದ ಒಂದು ಸ್ವಲ್ಪ ಲ್ಯಾಗ್ ಆಗ್ದಂಗೆ ನೋಡ್ಕೋತಿದ್ರು ಅವರು. ಇಲ್ಲ ಸರ್, ನೀವು ಇಷ್ಟೊಂದು ಡ್ರ್ಯಾಗ್ ಮಾಡಬೇಡಿ, ಕಟ್ ಮಾಡಿ, ನಂಗೆ ಅದು ಬೇಕಾಗಿಲ್ಲ, ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗ್ತಿದ್ದಂಗೆ ನಂಗೆ ಇಲ್ಲಿ ಒಂದು 5 ಸೆಕೆಂಡ್ ಲ್ಯಾಗ್ ಆಗ್ಬಿಡುತ್ತೆ. ಎಲ್ಲ ಆಕ್ಟರ್ ಹಿಂಗೆ ಹೋಗ್ತಾ ಏನಿಲ್ಲ ಒಂದು 5 ನಿಮಿಷ ಲ್ಯಾಗ್ ಆಗ್ಬಿಡುತ್ತೆ, ಬೇಡ ಸರ್ ಇಷ್ಟೇ ಬೇಕು. ಆ ತರ ಪ್ರಿಪರೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಆ ಪ್ರಿಪರೇಷನ್ ನೋಡಿದಾಗ ಅನಿಸ್ತು ಇವ್ರು ಏನೊಂದು ಚೆನ್ನಾಗಿ ಮಾಡ್ತಿದ್ದಾರೆ, ಯಾಕಂದ್ರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರಲಿ ಸರ್. ಥ್ಯಾಂಕ್ ಯು. ಓಕೆ, ಫುಲ್ ಸಾಂಗ್ ಚೆನ್ನಾಗಿತ್ತ ಆಕ್ಟಿಂಗ್ ಮಾಡೋದು? ಅವ್ರಿಗೆ ಏನಾದ್ರು ಹೇಳ್ತೀರಾ? ಇಷ್ಟ ಆಯ್ತು ಶೂಟ್ ಮಾಡುವಾಗ ಅಂತ ಏನಾದ್ರು? ಹಾ ಹೇಳಿ. ಅಲ್ಲಿ ನೋಡಿ, ಅವ್ರನ್ನೆಲ್ಲ ನೋಡಿ, ನಿಮ್ ಮಾತು ಕೇಳಕ್ ಆಯ್ತಿದ್ದಾರೆ ಅವರೆಲ್ಲ. ನೋಡಿ ಅಲ್ಲಿ ಸರ್ ಕ್ವೆಶ್ಚನ್ ಕೇಳ್ತಿದ್ದಾರೆ, ಆನ್ಸರ್ ಮಾಡ್ತೀರಾ? She was also very interested acting ಅಲ್ಲಿ. She's done a very good role, like father ಮತ್ತೆ daughter connection ಒಂದು ಸಾಂಗ್ ಫುಲ್ ಆಗಿ ಹೋಲ್ಡ್ ಮಾಡಿದ್ದಾರೆ. ಆ ಸಾಂಗ್ ಇಸ್ ಲೈಕ್ ಅದೇ ಇವ್ರು ಹೇಳ್ದಂಗೆ ಡೇ ಅಂಡ್ ನೈಟ್ ಶೂಟಿಂಗ್ ಮಾಡಿಸಿ ಮಗುಗೆ ಪಾಪ ಹುಷಾರಿದ್ದಿಲ್ಲ, ಬಟ್ ಸ್ಟಿಲ್ ಶಿ ಡಿಡ್ಂಟ್ ವಾಂಟ್ ಟು ಗಿವ್ ಅಪ್. We were ready to pack up, but then she's like, no, I will still try, ಮುಗಿಸ್ಬಿಡೋಣ ಇವತ್ತು ಮುಗಿಸ್. That kind of efforts even this child has put. And at the end, ಇಷ್ಟು ಸಾಂಗ್ಸ್ ನಾವು when we show it to the people whom we know, the best song ಅನ್ನೋದು ಮಗು ಮಾಡಿರೋ ಸಾಂಗ್ ಅಂತಾರೆ. So it is so naturally come up even when she had high fever and all that things. So mostly same genes. So ಅದೇ kind of passion ಇಬ್ಬರಲ್ಲೂ ಇರೋದಕ್ಕೆ she's done a very good job in that song. No. Hello. Thank you everybody. Thank you everyone in the dais. Please excuse me because I'll be talking in English. It has been a great opportunity, and I thank God first and foremost, and all the actually the director, the producer, and the hero. All these three actually believed and gave me a small responsibility, and I hope I have committed to the performance, and when the film releases, I wish the audience will be entertained to the whole, and then let the film speak. Okay, thank you very much.